ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸೊ ನಮ್ಮ ಭಗವಾನ್ ಸರ್ ಕಡೆಯಿಂದ ಒಬ್ಬರಿಗೆ ತುಂಬ ಒಳ್ಳೇದಾಗೈತೆ, ನಮ್ಮ ಜೊತೆ ಮಾತಾಡೋಕೆ ರೆಡಿ ಇದ್ದಾರೆ. ಫಸ್ಟ್ ಮಾತಾಡ್ಸ್ಬಿಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಅರವಿಂದ್ ಅವರಿಗೂ ನಮಸ್ಕಾರ, ಮತ್ತೆ ನಮ್ಮ ಸ್ವಾಮೀಜಿ ಅವರಿಗೂ ನಮಸ್ಕಾರಗಳು. ಸರ್ ನಿಮ್ಮ ಸ್ವದೇಶ್ ಮೀಡಿಯಾವನ್ನು ನಾನು ಸುಮಾರು ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ. ಓಕೆ ಸರ್. ಅದು ನೀವು ತುಂಬಾ ಸಮಾಜಕ್ಕೆ ಅನುಕೂಲವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಥ್ಯಾಂಕ್ಸ್ ಸರ್. ತುಂಬಾ ಸಂತೋಷ ಸರ್. ಈ ತರನೇ ನೀವು ಮಾಡ್ಬೇಕು ಸರ್. ಓಕೆ, ನಿಮ್ಮ ಒಂದು ಇವು ಸರ್, ನಿಮ್ಮ ಆಶೀರ್ವಾದಗಳು. ಇಲ್ಲ ನಮ್ದೆಲ್ಲ ಆಶೀರ್ವಾದ, ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಇರ್ಬೇಕು. ನೀವು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಮಾಡಿ ಸರ್. ಈ ತರನೇ ಎಲ್ಲ ನನ್ನ ರಾಜನ್ ತಿಮ್ಮಯ್ಯದು, ನಮ್ ಭಗವಾನ್ ಸರ್ದು, ಮತ್ತೆ ಬೇರೆ ನೀವೆಲ್ಲ ಅಲ್ಲಿ ಒಬ್ರು ಹೊಸಕೋಟೆಯಿಂದ ಈ ಕಡೆ ಒಬ್ರು ಇದಾರೆ ಸ್ವಾಮೀಜಿ, ಅವ್ರದ್ದೆಲ್ಲ ಆಗ್ತಾ ಇರ್ತೀರ, ನೋಡ್ತಾ ಇರ್ತೀನಿ. ಹೌದು ಸರ್. ಸರ್ ಹೇಳಿ ಸರ್. ಈಗ ಭಗವಾನ್ ಸರ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಕ್ ಬಿಫೋರ್ ಏನಿತ್ತು ನಿಮ್ ತೊಂದರೆ? ಈಗ ಅವ್ರನ್ನ ಸಂಪರ್ಕ ಮಾಡಿ ಆದ್ಮೇಲೆ ಏನ್ ಚೇಂಜಸ್ ನಿಮ್ಗೆ ಅನುಭವಕ್ಕೆ ಬಂದೈತಿ ಸರ್? ಸರ್ ನನಗೆ ಸುಮಾರು ಭಗವಂತ್ ಸರ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ದು ನಿಮ್ಮ ಚಾನಲ್ ಮುಖಾಂತರ ನಂಬರ್ ತಗೊಂಡು ನಾನು ಮಾಡಿದ್ದು. ಹಾ ಸರ್. ಭಗವಂತ್ ಸರ್ ಅನ್ನ ಕಾಂಟ್ಯಾಕ್ಟ್ ಮಾಡಕ್ ಮೊದಲು ನನಗೆ ಕಾಲು ತುಂಬಾ ಪ್ರಾಬ್ಲಮ್ ಇತ್ತು, ಕಾಲು ನಡೆಯಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಹಾರ್ಟ್ ಹತ್ರ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮತ್ತೆ ಕಾಲೆಲ್ಲ ಗ್ರೌಂಡ್ ಅಂದ್ರೆ ಒಂಥರ ಜುಮ ಅಂತ ಅಂದ್ಬಿಟ್ಟು ಅಂತ ಇರೋದು. ಮತ್ತೆ ಕಾಲು ಸಿಕ್ಕಾಪಟ್ಟೆ ಊರಕ್ ಆಗ್ತಾ ಇರ್ಲಿಲ್ಲ. ನನ್ ಬೇರೆ ಕಡೆ ಎಲ್ಲ ಹಾಸ್ಪಿಟಲ್ ಅಲ್ಲೆಲ್ಲ ತೋರಿಸಿದ್ದೆ. ಜೊತೆಗೆ ಮಂತ್ರವಾದಿಗಳ ಹತ್ರನೂ ಹೋಗಿ ತೋರಿಸಿದ್ದೆ. ಸರ್ ಸುಮಾರು ನನಗೆ 10 ವರ್ಷಗಳಿಂದ ಇದ್ದಿದ್ದ ಪ್ರಾಬ್ಲಮ್. 10 ವರ್ಷ ತುಂಬಾ ಹಳೇದಾಯ್ತಲ್ಲ ಸರ್? ತುಂಬಾ ಹಳೇದು ಸರ್. 10 ವರ್ಷದಿಂದ ಪ್ರಾಬ್ಲಮ್, ತುಂಬಾ ಸಪೋರ್ಟ್ ಪಟ್ಟೆ. ಈ ಭಗವಾನ್ ಸಾರು ಅವ್ರನ್ನ ಭಗವಾನ್ ಅನ್ಬಾರ್ದು, ಭಗವಂತ ಅನ್ಬೇಕು ಅವ್ರನ್ನ. ಸೊ ನಿಮ್ಗೆ ಅನುಭವ ಚೆನ್ನಾಗ್ ಆಗೈತೆ? ಹೌದು ಸರ್, ಭಗವಂತ ಅನ್ಬೇಕು. ಯಾಕೆಂದ್ರೆ ಈ ತರಹದ ಒಂದು ಫೋಟೋ ನೋಡಿ ಎಲ್ಲಿಂದ ಅದನ್ನ ಮೇಲ್ ಮಾಡುವಂತವ್ರು ಯಾರಿದ್ದಾರೆ ಸರ್? ಹೋಗ್ಲಿ ನೀವ್ ಹೇಳಿ ಸರ್. ಈಗ ನಾವು ಹಾಸ್ಪಿಟಲ್ ಹೋದ್ರು ಡಯಾಗ್ನೈಸ್ ಮಾಡ್ಬೇಕಾದ್ರೆ ನಮ್ ಬಾಡಿ ಎಲ್ಲ ಚೆಕ್ ಮಾಡ್ಬಿಟ್ಟು ನೋಡಿ ಅಲ್ಲಿ ಕಂಡುಹಿಡಿತಾರೆ. ಇವ್ರು ಏನಿಲ್ಲ, ಅಟ್ಲೀಸ್ಟ್ ಒಂದ್ ಫೋಟೋ ಕಳ್ಸಿದ್ರೆ ಅದನ್ನ ನೋಡಿ ಎಲ್ಲಿಂದ ಅವ್ರು ಯಾವ್ದೇ ಒಂದ್ ಇದಿಲ್ದೆ ಅದನ್ನ ಡಯಾಗ್ನೈಸ್ ಮಾಡಿ ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ ಅಂತಂದ್ರೆ ಅವ್ರ ಸಾಧನೆ ಎಷ್ಟಿದೆ. ಅವರಲ್ಲಿರೋ ಶಕ್ತಿಗಳು ಕೆಲಸ ಅಷ್ಟು ಮಾಡಿದಾವೆ ಸರ್. ಹೌದು ಸರ್. ಅಲ್ಲ, ಅದನ್ನ ಅವರು ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿರ್ತದೆ. ಹೌದು ಸರ್, ಎಲ್ಲರ ಕೈಲಿ ಆಗಲ್ಲ ಸರ್. ಸಮಾಜ ಸೇವೆ ಯಾವ ತರ ಮಾಡ್ತಾರೆ, ಪರಮಾತ್ಮ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಕೊಟ್ಟು ಸಮಾಜದಲ್ಲಿ ಸೇವೆ ಮಾಡಿಸ್ತಾ ಇದ್ದಾನೆ ಸರ್. ಆ ತರ ನೋಡ್ಕೊಂಡಾಗ ಭಗವಾನ್ ಸರ್ ಬಗ್ಗೆ ನಾವ್ ಏನು ಹೇಳಂಗೆ ಇಲ್ಲ ಸರ್. ಅವ್ರ ತರ ನಾನ್ ನೋಡಿಲ್ಲ ಸರ್ ಒಟ್ಟಿನಲ್ಲಿ. ಆ ತರದ ಒಂದು ಡಯಾಗ್ನೈಸ್ ಮಾಡಿ ಎಲ್ಲಿಂದ 10 ವರ್ಷದಿಂದ ಇದ್ದಿದ್ದಂತಹ ನನ್ನ ಕಾಯಿಲೆ ಇವತ್ತು 80% ಗುಣ ಆಗಿದೆ ಸರ್. ಸೂಪರ್. ಎಷ್ಟು ದಿನ ಆಯ್ತು ಸರ್ ಅಟೆಂಡ್ ಮಾಡಿ? ಸರ್ ಕೇವಲ ಒಂದು 4-5 ದಿವಸ ಆಯ್ತು ಅಷ್ಟೇ. ರೀಸೆಂಟ್ 4-5 ದಿನಕ್ಕೆ 80% ನಿಮ್ಗೆ ರಿಸಲ್ಟ್ ಹೇಳ್ತಾ ಇದ್ದೀರಾ? 80% ರಿಸಲ್ಟ್ ಸಿಕ್ಕಿದೆ ಸರ್. ನಮ್ಮ ಜನ ಈ ತರಹದ ವ್ಯಕ್ತಿಗಳನ್ನ ಉಪಯೋಗಿಸ್ಕೊಂಡು ತಮ್ಮ ಒಂದು ಸಮಸ್ಯೆಗಳನ್ನ ಆ ಹಾಸ್ಪಿಟಲ್ ಅಲ್ಲೂ ತೋರಿಸಿದ್ದೆ ನಾನು. ಹಾಸ್ಪಿಟಲ್ ಅಲ್ಲಿ ಸಾಲ್ವ್ ಆಗಿದ್ದ ಸಮಸ್ಯೆ ಸರ್ ಇದು. ಏನ್ ಹೇಳಿದ್ರು ಸರ್ ಅಲ್ಲಿ ಆಸ್ಪತ್ರೆಯಲ್ಲಿ? ಅವರು ನರಗಳ ವೀಕ್ನೆಸ್ ಅದು ಇದು ಅಂತ ಹೇಳೋರಷ್ಟೇ. ಟ್ಯಾಬ್ಲೆಟ್ಸ್ ಕೊಡೋರು, ನರ ವೀಕ್ನೆಸ್, ಟ್ಯಾಬ್ಲೆಟ್ಸ್ ತಿಂದು ಸೈಡ್ ಎಫೆಕ್ಟ್ಸ್ ಆಗಿ ಗ್ಯಾಸ್ ಟ್ರಬಲ್ ಅದು ಇದೆಲ್ಲ ಬಂತು ನನಗೆ. ಸರ್ ನಾನು ಯಾಕೆ ಹೇಳ್ತಾ ಇದ್ದೇನೆ, ನಮ್ ಜನ ನಮ್ ಕರ್ನಾಟಕದಲ್ಲಿ ಈ ತರಹದ ಒಬ್ಬ ವ್ಯಕ್ತಿ ಇದಾವೆ, ಅವರನ್ನು ಉಪಯೋಗಿಸ್ಕೊಳ್ಳಿ, ಅವರಿಂದ ಅನುಕೂಲ ಪಡ್ಕೊಳ್ಳಿ. ಎಷ್ಟೋ ಜನ ಸಮಸ್ಯೆಗಳು ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್. ಹೌದು ಸರ್. ನಾನು ಒಬ್ಬ ಎಜುಕೇಟೆಡ್ ಆಗಿದ್ರು ಕೂಡ ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಅಂದ್ರೆ, ನಾನು ಎಲ್ಲ ತಿರುಗ್ಬಿಟ್ಟಿದ್ದೀನಿ ಸರ್ ಒಂದು 10 ವರ್ಷ. ನೀವು ಅಂದ್ರೆ ಎಲ್ಲ ಕಡೆ ಓಡಾಡಿ ಇಲ್ಲ ಅಂದಿದ್ರೆ ನಿಮ್ಗೂ ಅನುಭವಕ್ಕೆ ಬರ್ತಾರಿಲ್ಲ. ಓಡಾಡಿರೋದ್ರಿಂದ ಸೊ ಇದು ತೊಂದರೆ ಬೇರೆನೇ ಇತ್ತು, ಆಸ್ಪತ್ರೆದಲ್ಲ ಇದು ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ. ಆ ಕ್ಲಾರಿಟಿ ಏನು ಅಂತಂದ್ರೆ ಸರ್ವತ್ರ ಹೋದ್ಮೇಲೆ ಸಿಕ್ಕಿದ್ದು. ಭಗವಾನ್ ಸರ್ ಹತ್ರ ಹೋಗಿ, ಭಗವಾನ್ ಸ್ವಾಮೀಜಿ ಅವ್ರ ಹತ್ರ ಹೋಗಿ ಅದನ್ನ ನಾವು ಇದು ಮಾಡುವಾಗ ನನ್ಗೆ ಕ್ಲಾರಿಟಿ ಸಿಕ್ತು. ಮೊದ್ಲು ನನಗೆ ಏನು ಕ್ಲಾರಿಟಿ ಇಲ್ಲ. ನನಗೆ ಏನು ಅಂದ್ರೆ ಇದು ಹಾಸ್ಪಿಟಲ್ದ ಏನು, ಯಾಕೆ ಹಿಂಗಾಗ್ತಾ ಇದೆ, ಏನಿದು ಸಮಸ್ಯೆ, ಡಾಕ್ಟರ್ ಕೈಲಿ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ. ಮೇಜರ್ ನಿಮ್ಗೆ ಅನುಭವದಲ್ಲಿ ಏನೆಲ್ಲ ಎಫೆಕ್ಟ್ ಸರ್ ಇದ್ದಿದ್ದು ನನಗೆ ದೇಹದಲ್ಲಿ ಎಡಭಾಗದಲ್ಲಿ ತುಂಬಾ ಎಫೆಕ್ಟ್. ಎಡಭಾಗದ ಕೈ ಮತ್ತೆ ಕಾಲು ಮತ್ತೆ ಹೃದಯ ಇದೆಲ್ಲ ನೋವು ಬರೋದು, ಹೃದಯ ನೋವು ಬರೋದು, ಕಾಲು ಗ್ರೌಂಡ್ ಆಗೋದು. ಗ್ರೌಂಡ್ ಅಂದ್ರೆ ಒಂಥರ ಶೇಕ್ ಆಗೋದು. ಕಾಲು ಕೂತ್ಕೊಂಡಿರೋ ಇದ್ದಕ್ಕಿದಂಗೆ ಸಡನ್ ಆಗಿ ಆಕ್ಷನ್ ಆಗ್ಬಿಡೋದು. ಕಾಲು ಒಂದ್ ಕಾಲ್ ಮಾತ್ರ, ಎಡಗಡೆ ಕಾಲ್ ಮಾತ್ರ.
ಇಂಥ ಸಮಸ್ಯೆಗಳು ಎಲ್ಲಿ ಹೋಗಿ ನಾವು ಸಾಲ್ವ್ ಮಾಡಿಸ್ಕೊಳ್ಳೋ ಸರ್? ಏನೋ ಭಗವಂತ ಈ ಭಗವಂತನ ರೂಪದಲ್ಲೇ ಭಗವಾನ್ ಅವ್ರು ಬಂದಿದ್ದಾರೆ, ಅವರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಯಾವ್ದೋ ನಿಮ್ಮ ಚಾನಲ್ ಮುಖಾಂತರ ನನ್ನ ನಂಬರ್ ಸಿಕ್ಕಿದೆ ಸರ್. ಹೆಲ್ಪ್ ಆಯ್ತು. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲ, ನಾವು ಎಷ್ಟೋ ಈ ತರ ವಿಡಿಯೋಗಳು ಮಾಡ್ತಾ ಇರ್ತೀವಿ ಸರ್. ಕನೆಕ್ಟ್ ಆಗೋದು ಬಿಡೋದು ಅದು ನೇಚರ್ಗೆ ಬಿಟ್ಟಿದ್ದು. ಯಾಕಂದ್ರೆ ನೀವು 10 ವರ್ಷದಿಂದ ಇದನ್ನ ಒದ್ದಾಡಿದ್ದೀರಾ, 10 ವರ್ಷದಿಂದ ನೀವು ಪಟ್ಟಿರೋ ಶ್ರಮ ಹೌದು ಸರ್. ಈಗ ರೀಸೆಂಟ್ ಆಗಿ ನಿಮ್ಗೆ 4 ದಿವಸದ ಹಿಂದೆ ಭಗವಾನ್ ಸರ್ ಕನೆಕ್ಟ್ ಆಗಿರೋದು. ಸೊ ನೋಡಿ, ಅದು ಟೈಮ್ ಬರ್ಬೇಕಿತ್ತೇನೋ, ಅವ್ರನ್ನ ಸಂಪರ್ಕ ಮಾಡಿದ್ದೀರಾ ನೀವು, ಬಟ್ ಅದು ಈಸಿಯಾಗಿ ಕ್ಲಿಯರ್ ಆಗೈತೆ ನಿಮ್ಗೆ. ಈಗ ಪೈನ್ಗಳಿಲ್ವಾ ಎಡಭಾಗದಲ್ಲಿ? ಆ ಪೈನ್ಗಳೇನ್ ಬರ್ತಾ ಇತ್ತು ಅವೆಲ್ಲ ಕ್ಲಿಯರ್ ಆಗೈತಾ? ಆ ಪೈನ್ ಎಲ್ಲ ಕ್ಲಿಯರ್ ಆಗಿದೆ ಸರ್. 100ಕ್ಕೆ 80 ಭಾಗ ಕ್ಲಿಯರ್ ಆಗಿದೆ ಸರ್. ಇನ್ನೊಂದು ಅವ್ರು ಹೇಳಿದ್ದಾರೆ, ಇನ್ನೊಂದು ನೆಕ್ಸ್ಟ್ ಅಮಾವಾಸ್ಯೆ ಒಳಗಡೆ ಅದು ಕ್ಲಿಯರ್ ಆಗುತ್ತೆ, ಅದನ್ನು ಇನ್ನೊಂದ್ಸತಿ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಸೊ 4 days ಅಲ್ಲಿ ಇಷ್ಟು ರಿಸಲ್ಟ್ ನಿಮ್ಗೆ? ಹೌದು ಸರ್. ನಾ ಈ ಚಾನಲ್ ಮುಖಾಂತರ ನಮ್ಮ ಜನಕ್ಕೆ ಕೇಳ್ಕೊಳೋದೇನು ಅಂದ್ರೆ, ಯಾರನ್ನು ನೀವು ಬ್ಲೇಮ್ ಮಾಡೋದ್ ಬೇಕಾಗಿಲ್ಲ. ಮೊದಲು ಅವ್ರ ಹತ್ರ ಅವ್ರ ವ್ಯಕ್ತಿ ಹತ್ರ ಹೋಗಿ ಚಿಕಿತ್ಸೆ ತಗೊಳ್ಳಿ, ಆಮೇಲೆ ಮಾತಾಡಿ. ಹೌದು, ತಗೊಂಡೇನೆ ಒಬ್ಬ ವ್ಯಕ್ತಿಯನ್ನ ಬ್ಲೇಮ್ ಮಾಡೋದು, ಅವ್ರ ಹಂಗೆ ಅವ್ರ ಹಿಂಗೆ ಆತ್ಮ ಇಲ್ಲ ಅನ್ನೋದು, ಇವಾಗ ನನಗೆ ಹಿಂಗಾಯ್ತು. ಮತ್ತೆ ಅಲ್ಲ, ಅದು ಕಣ್ಣಿಗೆ ಕಾಣಲ್ಲ ಸರ್ ಯಾರಿಗೂ. ಅದು ಕಣ್ಣಿಗೆ ಕಾಣಿಸೋದನ್ನ ಮಾತ್ರ ನಾವು ನಂಬ್ತೀವಿ, ಕಾಣದೇ ಇರೋದು ಇಲ್ಲೇ ಇಲ್ಲ ಅಂತ ನಾವು ಅನ್ನಕ್ ಹೋದ್ರೆ ಅದು ನಮ್ಮ ಒಂದು ಅರಿವು ಕಮ್ಮಿ ಇದೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಗೆ ಕಾಣಿಸ್ದೆ ಎಷ್ಟೋ ಇದೆ ವಿಚಾರ ಈ ಒಂದು ಪ್ರಪಂಚದಲ್ಲಿ. ಅದರದ್ದು ಅರಿವು ನಮ್ಗಿಲ್ಲ ಅಂತ ನಾವ್ ಹೇಳ್ಬೇಕಷ್ಟೇ. ನಮ್ಗೆ ಕಾಣಿಸಿಲ್ಲ ಅಂತ ಅದಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಈಗ ಸರ್, ಸಪೋಸ್ ಗಾಳಿ ಕಣ್ಣಿಗೆ ಕಾಣಿಸಲ್ಲ, ಹಂಗಾರೆ ಗಾಳಿ ಇಲ್ವಾ, ಉಸಿರಾಡ್ತಾ ಇಲ್ವಾ ನಾವು? ಅನುಭವಕ್ಕೆ ಬರುತ್ತಲ್ಲ ಸರ್. ಅದೇ ಜನನು ಅಷ್ಟೇ, ಅದನ್ನ ಅನುಭವ ತಗೊಂಡಾಗ ಒಬ್ಬ ವ್ಯಕ್ತಿಯನ್ನ ನಂಬಿ ಅವರನ್ನ ಜನ ಅವ್ರ ಹತ್ರ ಹೋದಾಗ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಚೆಕ್ ಮಾಡ್ಬೇಕು. ಈಗ ನೋಡಿ, ನನಗಾಗಿದೆ, ನಾನು ಗಂಟೋಘೋಷ ಹೇಳ್ಬಲ್ಲೆ, ನನಗೆ ಅನುಕೂಲ ಆಯ್ತು ಗುರುಗಳ ಕಡೆಯಿಂದ. ಅವರ ಒಂದು ಆಶೀರ್ವಾದ, ಗುರುವಿನ ಆಶೀರ್ವಾದ, ದೇವರ ಆಶೀರ್ವಾದ, ಭಗವಂತ ಸರ್ ನನಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಸೂಪರ್ ಸರ್. ಸೊ ಈಗ ಬರೀ ನಿಮ್ದೊಬ್ಬರದೇ ಸಮಸ್ಯೆನಾ, ಇಲ್ಲ ಮನೆ ಕಡೆನೂ ಬೇರೆ ತೊಂದರೆಗಳೇನಾದ್ರೂ ಇತ್ತಾ? ಅದೇ, ಮನೆ ಕಡೆ ಬೇರೆ ಇದಾವೆ. ನಾವೇನು ಅಂದ್ರೆ ನಮ್ಮದು ಮೊದಲು ಸಾಲ್ವ್ ಆಗ್ಲಿ, ಫಸ್ಟ್ ನಮ್ಮದನ್ನ ನಾವು ಮಾಡ್ಕೊಳೋಣ, ಮತ್ತೆ ಬೇರೆ ಆಮೇಲೆ ಮಾಡೋಣ, ನಮ್ಗೆ ಕ್ಲಿಯರ್ ಆಗ್ಬಿಡ್ಲಿ ಅಂತ ಅಂದ್ಬಿಟ್ಟು ನಾನು ಅಟೆಂಡ್ ಆಗಿದ್ದೀನಿ. ಓಕೆ. ಮತ್ತೆ ಈಗ ಈ ಅಂದ್ರೆ ನೀವು ಏನ್ ಸರ್ ಕೆಲಸ, ನೀವೇನ್ ಮಾಡ್ತಾ ಇರೋದು? ನಾನು ಗೆಜೆಟೆಡ್ ಆಫೀಸರ್, KS ಆಫೀಸರ್ ಆಗಿದ್ದೆ, ಹೆಸರು ಬೇಡ. ಸೂಪರ್ ಸರ್. ನಾನು ಸುಮಾರು ಸ್ಥಳಗಳಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ ಇಡೀ ಕರ್ನಾಟಕದಲ್ಲಿ. ನನಗೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಪ್ರಾಬ್ಲಮ್ ಆಗಿ, ಮತ್ತೆ ವೈಯಕ್ತಿಕ ಸಮಸ್ಯೆಗಳಾಗಿ ನಾನು ವಾಲಂಟಿಯರ್ ತಗೊಂಡೆ. ವಾಲಂಟಿಯರ್ ತಗೊಂಡು ಈಗ ನಾನು ಬೇರೆ ಯಾವ್ದೋ ಒಂದು ಮನೆ ಕಡೆ ಬಿಸ್ನೆಸ್ ಏನೋ ಮಾಡ್ಕೊಂತ ಇದ್ದೀನಿ. ಓಕೆ ಸರ್, ತುಂಬ ನಿಮ್ಮ ಅನುಭವ ಮಾತುಗಳು. ಯಾಕಂದರೆ ಒಂದು ಎಜುಕೇಟೆಡ್ ನೀವು, ಈ ಫೀಲ್ಡನ್ನು ಅಷ್ಟು ಈಸಿಯಾಗಿ ಒಪ್ಪೋರಲ್ಲ ನೀವು. ಇದರಲ್ಲಿ ಏನೋ ಇದ್ರೇ ಒಪ್ತೀರಾ, ಇಲ್ಲಾಂದರೆ ಇದನ್ನು ಈಸಿಯಾಗಿ ಇದರಲ್ಲಿ ಏನೋ ತೊಂದರೆ ತಪ್ಪಿದೆ, ಫುಲ್ಲು ಸುಳ್ಳು ಅಂತ ಹೇಳಿ ಆರಾಮ್ಸೆ ಹೇಳ್ಬೇಕು ಪಬ್ಲಿಕ್ಕಿಗೆ. ಈಗ ಇಷ್ಟೆಲ್ಲ ಓಡಾಡಿ ಆದಮೇಲೆ ನಿಮ್ಮ ಅನುಭವದ್ದು ಮತ್ತು ಪರ್ಸ್ನಲಿ ನಿಮ್ಗಾಗಿದ್ದ ಎಫೆಕ್ಟು ಅದನ್ನು ಈಗ ಕ್ಲಿಯರ್ ಆದಮೇಲೆ, ಓಕೆ ಇಲ್ಲೇನೋ ಇತ್ತು 100% ಇದು ನಮ್ಗೆ ಕಾಣಿಸಿರಲಿಲ್ಲ, ಇದು ಕ್ಲಿಯರ್ ಆಗಿರೋದ್ರಿಂದ ಇದೇನೋ ಐತೆ ಅನ್ನೋದನ್ನು ನೀವು ಒಪ್ಪಿದ್ದೀರಾ ಈಗ. ಹೌದು ಸರ್. ಸೊ ನಿಮ್ಮ ಮಾತುಗಳು ಎಷ್ಟೋ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಸರ್. ಯಾಕಂದ್ರೆ ಇದ್ರ ಬಗ್ಗೆ ಅನುಭವ ಇಲ್ಲದೆ ಇರೋರಿಗೆ ನಿಮ್ಮಂಥವ್ರು ಮಾತಾಡಿದಾಗ, ಓಕೆ ಇವರಲ್ಲಿ ಏನೋ ಇದೆ, ಅದನ್ನ ನಮ್ಮ ಕಣ್ಣಿಗೆ ಕಾಣಿಸ್ದೆ ಏನೋ ಈ ಪ್ರಪಂಚದಲ್ಲಿ ಬೇರೆ ತೊಂದರೆಗಳು ಕೊಡ್ತಾವೆ ಅನ್ನೋದು ಅರಿವು ಬರ್ತದೆ. ಎಷ್ಟೋ ಜನ ಆಸ್ಪತ್ರೆಗಳಿಗೆ ಅಂತಾನೆ ಓಡಾಡಿಕೊಂಡು ಸುಮಾರು ದುಡ್ಡು ವೇಸ್ಟ್ ಮಾಡ್ಕೊತಾರೆ, ಕೆಲವರು ಆಪರೇಷನ್ಗಳು ಮಾಡಿಸ್ಕೊಂಡ್ಬಿಡ್ತಾರೆ. ಬಟ್ ಆ ಎಫೆಕ್ಟ್ ಇಲ್ಲದೆ ಇದ್ದಾಗ ಆಪರೇಷನ್ ಮಾಡಿಸ್ಕೊಂಡ್ರು ಆ ಸಮಸ್ಯೆ ಕ್ಲಿಯರ್ ಆಗಿರಲ್ಲ. ಈ ಥರದ್ದು ಕೇಸ್ಗಳು ಸುಮಾರು ಬಂದಿವೆ. ಇದು ನೆಗೆಟಿವ್ ಎಫೆಕ್ಟ್ಗಳಿಂದ ಆಗಿದ್ರೆ ಅದನ್ನು ಅಲ್ಲೇ ಎಲ್ಲಿ ತೆಗಿಯೋರು ಇರ್ತಾರೆ ಅಲ್ಲೇ ತೆಗೆಸ್ಕೊಂಡ್ರೆ ಈಸಿಯಾಗಿ ಕ್ಲಿಯರ್ ಆಗುತ್ತೆ ಸರ್. ಇದು ನಮಗೂ ಅನುಭವ, ಅಂದರೆ ಎಷ್ಟೋ ಕೇಸ್ಗಳ ಜೊತೆ ಮಾತಾಡಿದಾಗ ಈ ಒಂದು ವಿಚಾರ ನಮ್ಮ ಗಮನದಲ್ಲೇ ಐತೆ. ಸೊ ನೀವೀಗ ಅದೇ ವಿಚಾರನ ಹೇಳಿದ್ದೀರಾ, ತುಂಬ ಒಳ್ಳೇದಾಯಿತು ನೀವು ನಮ್ಮ ಜೊತೆ ಮಾತಾಡಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಸೊ ಧನ್ಯವಾದಗಳು ಸರ್. ಆಮೇಲೆ ಖಂಡಿತವಾಗಿ ಹೇಳ್ತೀನಿ, ಯಾರೇ ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆ ಇದ್ರೆ ದಯವಿಟ್ಟು ಭಗವಾನ್ ಸ್ವಾಮೀಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಭಗವಾನ್ ಅಲ್ಲ, ಭಗವಂತ. ನಾನ್ ಹೇಳೋದು ನಿಮ್ ಪಾಲಿಗೆ ಅವ್ರು ಭಗವಂತ ಆತಾರೆ. ನಿಮ್ದೇನೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ಕೊಡು. ಆಮೇಲೆ ಸರ್, ಇನ್ನೊಂದು ಇವರಲ್ಲಿ ವಿಶೇಷವಾದ ಗುಣ ನೋಡ್ರಿ ಸ್ವಾಮೀಜಿಯಲ್ಲಿ. ಬೇರೆ ಸ್ವಾಮೀಜಿಗಳು ದುಡ್ಡು ಇಸ್ಕೊಂಡ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದಾದ್ಮೇಲೆ ಅವ್ರು ನೀವು ಯಾವ ರೀತಿ ಇದ್ದೀರಾ ಫೋನೇ ಮಾಡಲ್ಲ.
ನೀವ್ ಯಾವ ಬದುಕಿದ್ದೀರೋ ಏನಾಗಿದ್ದೀರಾ ಅಂತಾನೆ ಕೇಳಲ್ಲ. ಆದ್ರೆ ಇವರಲ್ಲಿರೋ ಗುಣ ಇದನ್ನ ಬೇರೆಯವರು ಫಾಲೋ ಮಾಡ್ಬೇಕು ಸರ್. ಪ್ರತಿ ದಿವಸ ಫೋನ್ ಮಾಡಿ ಕೇಳ್ತಾ ಇದ್ದ ಸರ್, ಏನಾಯ್ತು ಸರ್, ಏನಾಯ್ತು ಸರ್, ಏನಾಯ್ತು ಸರ್ ಅಂತ ಅಂದ್ಬಿಟ್ಟು. ಅಂದ್ರೆ ಕೇರ್ನೆಸ್ ಏನ್ ನಡೀತಾ ಇದೆ ಅದು ಅಬ್ಸರ್ವೇಷನ್ ಮಾಡ್ತಾವ್ರೆ, ಫಾಲೋ ಅಪ್. ಹೌದು ಹೌದು ಸರ್, ಹೌದು ಸರ್. ಅದರಿಂದ ಸರ್ ಅರವಿಂದ್ ಸರ್ ತಮಗೂ ಧನ್ಯವಾದಗಳು, ಮತ್ತೆ ನಮ್ಮ ಸ್ವಾಮೀಜಿಯವರಿಗೂ ಧನ್ಯವಾದಗಳು. ಈ ತರಹ ಒಂದು ಸ್ವಾಮೀಜಿಯವರ ಒಂದು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಸರ್ ಯಾವಾಗ್ಲೂ ಅದ. ಖಂಡಿತ ಸರ್, ಯಾಕಂದ್ರೆ ಇದು ತೊಂದರೆಯಲ್ಲಿರೋರಿಗೆ ಹೆಲ್ಪ್ ಆಗ್ತಾ ಇದೆ. ಅಟ್ಲೀಸ್ಟ್ ಒಂದು 10 ಜನಕ್ಕನ ಹೆಲ್ಪ್ ಆಗ್ಲಿ ಸರ್, ಮುಂದೆ ಕೂಡ ಆಗ್ಲಿ ಸರ್. ನೀವು ಮಾತಾಡೋದು ತುಂಬಾ ಒಳ್ಳೆ ಕೆಲಸ ಸರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ಓಕೆ, ತುಂಬಾ ಧನ್ಯವಾದ. ನಮಸ್ತೆ ಸರ್. ತುಂಬಾ ಧನ್ಯವಾದ. ನಮಸ್ಕಾರ ಸರ್. ಓಕೆ, ಯಾವ ಥರದ್ದು ತೊಂದರೆ ಸರ್ ಇವ್ರಿಗೆ ಇರ್ತಿದ್ದು? ಅವ್ರು ಹೇಳಿದ್ರು ಎಡಭಾಗ ಫುಲ್ಲು ಪೇಯ್ನ್ ಆಗ್ತಾ ಇತ್ತು ಅಂತ. ಹೇಳಿ. ಅವರು ಮೇಯ್ನಾಗಿ ಒಂದು ಗೆಜೆಟೆಡ್ ಆಫೀಸರು. ಅವ್ರು ನಮ್ಮ ವಿಷಯ ಯಾವುದು ಹೇಳ್ಕೊಳ್ಳೋದು ಬೇಡ ಅಂತ ಹೇಳಿದ್ರು ಪಾಪ. ಅದಕ್ಕೋಸ್ಕರ ನಾನು ಅವ್ರು ಮೆನ್ಷನ್ ಮಾಡ್ತಾ ಇಲ್ಲ. ಅವರೊಬ್ಬ ಗೆಜೆಟೆಡ್ ಆಫೀಸರು. ಇವರು ಇವತ್ತು ವೃತ್ತಿನ ಬಿಡೋದಕ್ಕೂ ಕಾರಣ ಈ ನೆಗೆಟಿವ್. ಅಂದ್ರೆ ಆಗಿಲ್ಲ ಕೆಲಸ ಮಾಡೋಕ್ಕಲ್ಲಿ ಅವ್ರ ಕೈಯಲ್ಲಿ ಆಗಲ್ಲ. ಎಡಗಡೆ ಪೂರ್ತಿ ಅವ್ರನ್ನ ಟೋಟಲ್ ಲಾಕ್ ಆಗಿತ್ತು. ಟೋಟಲ್ ಲಾಕ್ ಆಗಿತ್ತು ಅಂದರೆ ಭುಜದಿಂದ ಸೊಂಟ, ಹೊಟ್ಟೆ ಭಾಗ, ಕಾಲು. ಆ ಕಾಲ್ದು ಲಾಕ್ ಆಗಿದ್ದು ಫೋಟೋ ಕಳಿಸ್ತೀನಿ. ಓಕೆ, ಕಳಿಸ್ತೀನಿ. ಲಾಕ್ ಆಗಿತ್ತು. ಇವ್ರು ಫಸ್ಟು ನನಗೆ ಫೋನ್ ಮಾಡಿ ಮಾತಾಡಿ ಮಟ್ಟಿ ಇದು ಮಾಡಿದಾಗ ಎಲ್ಲ ಓದಿರೋರು ಮಾಡಿರೋರು ಸುಮ್ಮನೆ ನಾವು ಮಾಡೋದು ಕೆಲವು ಟೈಮ್ ಎಫೆಕ್ಟ್ ಆಗುತ್ತೆ, ಕೆಲವು ಟೈಮ್ ಸಣ್ಣ ಪುಟ್ಟ ಆಗುತ್ತೆ, ಆವಾಗ ತರ್ತೀವಿ. ಇಲ್ಲ ಸ್ವಾಮಿ ಅದು ಏನು ಮಾಡ್ತೀರೋ ಮಾಡಿ ಸ್ವಾಮಿ, ನಿಮ್ಮ ಮೇಲೆ ನಮ್ಮ ನಂಬಿಕೆ ಇದೆ, ನಿಮ್ಮ ವೀಡಿಯೋಗಳೆಲ್ಲ ನೋಡಿದ್ದೀವಿ. ಆಮೇಲೆ ಗೊತ್ತಾಯ್ತು ಇವರು ಗೆಸ್ಟೆಡ್ ಆಫೀಸರು ಎಂಥ ಜಾಗದಲ್ಲಿದ್ದರು ಅಂತ ಅಂದ್ಬಿಟ್ಟು. ಇವತ್ತು ಕೆಲವು ಜನ ಅವರ ಜೊತೆಲಿದ್ದಂಥವ್ರು ಇವತ್ತು ಒಳ್ಳೆ ಅಧಿಕಾರದಲ್ಲಿದ್ದಾರೆ. ಇವರು ಯಾಕೆ ಹಿಂಗಾಗ್ತಿದೆ, ನನ್ನ ಮನಸ್ಥಿತಿ ಸರಿ ಇಲ್ವಾ, ಟ್ಯಾಬ್ಲೆಟ್ಗಳು, MRI ಸ್ಕ್ಯಾನು, ಏನೇನು ಸ್ಕ್ಯಾನ್ಗಳಿದ್ದಾವೆ ಎಲ್ಲ ಮಾಡಿಬಿಟ್ರು, ಎಲ್ಲ ನಾರ್ಮಲ್ ಕಂಡೀಷನ್. ಸೊ ಇದು ಏನಾಗಿರ್ಬೋದು, ನನ್ನ ಮೈಂಡೇ ಸರಿ ಇಲ್ವಾ. ಆದರೆ ಸಣ್ಣ ಪುಟ್ಟ ವ್ಯಕ್ತಿ ಕೆಲಸ ಬಿಟ್ಟ ಅಂದರೆ ಪರವಾಗಿಲ್ಲ. ಒಬ್ಬ ಗೆಜೆಟೆಡ್ ಆಫೀಸರು ನನಗೆ ಕೆಲಸನೇ ಬೇಡ ಅಂತ ಬಿಟ್ಬಿಟ್ಟು ಬಂದ್ಬಿಟ್ರೆ ಅವ್ರ ಮೈಂಡ್ ಎಷ್ಟು ಡಿಸ್ಟರ್ಬ್ ಆಗಿತ್ತು. ಆವಾಗ ಏನಾಗುತ್ತೆ, ಕೆಲವು ಜನ ಸಜೆಷನ್ ಕೊಟ್ಟಿದ್ದು ಸೈಕ್ಯಾಟ್ರಿಕ್ನ ಕಾಂಟ್ಯಾಕ್ಟ್ ಮಾಡಿ. ಸೈಕ್ಯಾಟ್ರಿಕ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅಲ್ಲಿಂದ ನನಗೂ ಏನು ಪರಿಹಾರ ಸಿಕ್ಕಲಿಲ್ಲ. ಯಾವ ಟ್ಯಾಬ್ಲೆಟ್ ತೊಗೊಂಡ್ರು ಏನೂ ಆಗಲಿಲ್ಲ. ತಿಂಗ್ಳುಗಟ್ಟಲೆ ಟ್ಯಾಬ್ಲೆಟ್ಗಳೆಲ್ಲ ತೊಗೊಂಡ್ರು. ಕೊನೆಗೆ ಅದನ್ನು ಕಟ್ ಮಾಡಿದ್ರು. ಕಟ್ ಮಾಡಿ ಮೆಡಿಟೇಷನು, ಧ್ಯಾನಗಳು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರು. ಆಧ್ಯಾತ್ಮಕ್ಕೆ ಬಂದ್ಬಿಟ್ರು. ಏನು ಮಾಡ್ಬೇಕಂತ ಗೊತ್ತಿಲ್ಲ. ತುಂಬ ಸ್ಟ್ರಾಂಗ್ ಪರ್ಸನ್ ಅವರು. ಅವ್ರು ಯಾರಿಗೂ ಕೇರ್ ಮಾಡ್ಕೊಳ್ಳಲ್ಲ. ಬಟ್ ಅವ್ರು ನನ್ನ ಅಷ್ಟು ಹೊಗಳ್ತವ್ರೇನ್ರಿ, ನನ್ನ ಪುಣ್ಯ. ನಾನು ಅಷ್ಟು ಕೆಲಸ ಮಾಡಿಕೊಟ್ಟಿದ್ದೀನಿ. ಕೊನೆಗೆ ಎಲ್ಲ ಕಡೆ ಫೇಲು ಆದ್ಮೇಲೆ ಬಂದಿದ್ದು ಸರ್. 13 ವರ್ಷದ ಹಿಂದೆ ಒಂದು ಹೆಂಗಸು ಈ ಹೊಟ್ಟೆ ಒಳಗಡೆ ಲಾಕ್ ಆಗಿ ಕೂತ್ಕೊಂಡಿದ್ದಾಳೆ. ಅವಳು ಹೊಟ್ಟೆ ನೋವು ಬಂದು ಪ್ರಾಬ್ಲಮ್ ಆಗಿ ಸತ್ತಿರ್ತಕ್ಕಂಥ ಒಂದು ಆತ್ಮ ಅದು. ಅದು ಟೋಟಲ್ ಬಾಡಿ ಒಳಗಡೆ ಎಲ್ಲೆಲ್ಲಿ ಅವಳಿಗೆ ಪೇನ್ ಆಗ್ತಿತ್ತು ಅಲ್ಲೆಲ್ಲ ಪೂರ್ತಿ ಇವ್ರಿಗೆ ಲಾಕ್ ಆಗ್ಬಿಡ್ತು. ಓಕೆ, ಎಡಭಾಗ ಪೋರ್ಷನ್ನು ನಡೆ, ಹೊಟ್ಟೆ ಹತ್ರ ಕಾಲು ಗಟ್ಟಿಯಾಗಿ ನರಲ್ಲಿ ಹಿಂಗೆ ಹಿಡ್ಕೊಂಬಿಡೋದಂತೆ. ಅದು ತೋರಿಸಿ, ಆ ಫೋಟೋ ಮಾತ್ರ ತೋರಿಸಿ, ಕಾಲ್ದೇನು ತೊಂದರೆ ಇಲ್ಲ, ಹಿಡ್ಕೊಂಬಿಡೋದು. ಏನು ಮಾಡೋಕ್ಕೂ ನಡೆಯೋಕ್ಕಾಗಲ್ಲ. ಒಂಥರ ನೋವು, ಹಿಂಸೆ ಅನುಭವಿಸ್ತಾ ಇದ್ದು. ಅವಳನ್ನ ತೆಗೆದ ಮೇಲೆ 48 ಗಂಟೆಲಿ ಕಾಲು ಫ್ರೀ ಆಗಿಬಿಡ್ತು. ಹೊಟ್ಟೆ ಫ್ರೀ ಆಯಿತು, ಭುಜ ಫ್ರೀ ಆಯಿತು, ಎದೆ ಭಾಗ ಒಡ್ಕೊಳ್ತಾ ಇತ್ತು, ಅದು ಕಮ್ಮಿ ಆಯಿತು. ಅವ್ರು ಇದು ಏನು ಮಾಡಿದ್ರಿ ನೀವು ಎಲ್ಲಿದ್ದೀರ ನೋಡೋಕೆ ಬರಬೇಕು. ಇಲ್ಲ ಸ್ವಾಮಿ ನಾನೇ ಹತ್ತು ಕಡೆ ಬಂದಾಗ ಬರ್ತೀನಿ ಅಂತಂದ್ಬಿಟ್ಟು ನಾನೇ ಅವಾಯ್ಡ್ ಮಾಡಿದೆ. ನನ್ನ ಟೈಮ್ ಇರಲ್ಲ ಪಾಪ, ಎಲ್ಲೋ ಬರ್ತಾರೆ ಕಾಯ್ತಾರೆ, ದೊಡ್ಡವ್ರನ್ನ ಕಾಯಿಸೋದು ಬೇಡ ಅಂದ್ಬಿಟ್ಟು ನಾನು ಹತ್ತು ಕಡೆ ಬಂದಾಗ ಸಿಗ್ತೀನಿ ಸರ್ ಅಂತೇಳಿ ಅವಾಯ್ಡ್ ಮಾಡಿದೆ. ಬಟ್ ಚೆನ್ನಾಗಾಗವ್ರೆ. ಎಲ್ಲೋ ಈಗ ಒಂದು ಚೂರು ಈ ಮಾಂಸ ಕತ್ತರಿಸಾಕಿದ್ರೆ ಅದ್ರ ಭಾಗ ಎಲ್ಲೋ ಒಂದು ಕಡೆ ಅಲ್ಲಾಡ್ತಾ ಇರ್ತದೆ, ನೋಡಿದ್ದೀರಾ? ಕುರಿಗೆ ಕತ್ತರಿಸಿದ್ರು ಅದ್ರ ಬಾಲ ಒಂಚೂರು ಅಲ್ಲಾಡ್ತಾ ಇರ್ತದೆ, ಸಣ್ಣದಾಗಿ ಒಂದು ಜೀವ ಉಳಿದಿರುತ್ತೆ. ಹಾಗೆ ಎಲ್ಲ ಕಮ್ಮಿ ಆಗಿದೆ.
ಎಲ್ಲೋ ಒಂದು ಕಡೆ ಬೀಟ್ ಒಂಚೂರು ಹೊಡ್ಕೋತಾ ಇರ್ತೀವಿ. ಅವ್ರಿಗೆ ಬಾಡಿ ಒಳಗಡೆ ನರಗಳು ವೀಕ್ ಇದೆ. ಅವರು ನಾನ್ ವೆಜ್ ಅಂತ ಅದು ಎಲ್ಲ ಯಾವುದು ಯೂಸ್ ಮಾಡಲ್ಲ, ವೆಜ್ ಯೂಸ್ ಮಾಡೋದಲ್ಲ, ಸಾಂಬಾರು ಯೂಸ್ ಮಾಡ್ತಾರೆ. ಬಾಡಿಗೆ ಶಕ್ತಿ ಬೇಕು. ನಾನು ಹೇಳಿದೆ ಬಾಡಿಗೆ ಶಕ್ತಿ ಬರಲಿಲ್ಲ ಅಂದರೆ ನರಗಳು ಸ್ಟ್ರಾಂಗ್ ಆಗಲ್ಲ. ಅದಕ್ಕೆ ನೀವು ತಿರ್ಗಾ ಮತ್ತೆ ಡಾಕ್ಟ್ರ್ ತಗೋತೀರಾ, ಕಾಂಪ್ಲೆಕ್ಸ್ ಯಾವುದನ್ನು ಟ್ಯಾಬ್ಲೆಟ್ಗಳು ತೊಗೋತೀರಾ, ನರಗಳು ವೀಕ್ ಆಗುತ್ತೆ, ಏನೇನೋ ತೊಂದರೆಗಳಾಗ್ತವೆ. ಇದಕ್ಕೆ ಮುಂಚೆ ಟ್ಯಾಬ್ಲೆಟ್ಗಳು ತೊಗೊಂಡ್ರವೆಲ್ಲ ನರ ವೀಕ್ ಮಾಡಿದೆ. ಅದರಿಂದ ಸ್ವಲ್ಪ ಶಕ್ತಿಯುತವಾಗಿರ್ತಕ್ಕಂಥದ್ದು ಅಂಬ್ಲಿ ಇಂಥದ್ದೆಲ್ಲ ಕುಡೀರಿ ಅಂತ ಎಲ್ಲ ಅವ್ರಿಗೆ ಸಜೆಷನ್ ಕೊಟ್ಟಿದ್ದೀನಿ. ತುಂಬ ಈಗ 70-80% ಚೆನ್ನಾಗಾಗಿದ್ದಾರೆ. ತುಂಬ ಖುಷಿಯಾಗಿದೆ ಅವರು. ಇಲ್ಲ ಸರ್, ನಂದು ಒಂದು ನಿಯರೆಸ್ಟ್ ಜಾಗನೇ, ಒಳ್ಳೆ ಜಾಗನೇ, ಇಡೀ ಊರಿಗೆ ಹೇಳ್ತೀನಿ ಇಂಥವ್ರು ಇದ್ದಾರೆ ಹೋಗಿ ಅಂತ. ಅವ್ರು ಬಿಟ್ಟಿದ್ದೀನಿ, ಇನ್ನೂ 10 ನಿಮಿಷ ಮಾತಾಡ್ತಾಯಿದ್ರು. ಅರ್ಥ ಆಯ್ತಾ? ಅದಕ್ಕೆ ನನಗೆ ಒಳ್ಳೇದಾಗಿದ್ದು ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಅವ್ರಿಗೆ. ಇದಕ್ಕೆ ಮುಂಚೆ ಎಷ್ಟೋ ಲಕ್ಷಗಳು ಖರ್ಚು ಮಾಡಿಬಿಟ್ಟಿದ್ದಾರೆ. ಎಷ್ಟೆಂಥ ಸ್ವಾಮೀಜಿಗಳ ಹತ್ರ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಯಾರ ಹತ್ರ ಏನೂ ಆಗಿಲ್ಲ. 10 ವರ್ಷ ಅಂದರೆ ಕಡಿಮೆ ಏನು ಟೈಮ್ ಅಲ್ಲ. 10 ವರ್ಷದಲ್ಲಿ ಎಷ್ಟೋ ಜೀವನ ಬದಲಾಗಿರುತ್ತೆ ಸರ್. 10 ವರ್ಷ ಸುಮ್ಮನೆ ಹೆಂಗಿರ್ತಾನೆ ಮನುಷ್ಯ, ಒಂದಲ್ಲ ಒಂದು ಕಡೆ ತೋರಿಸ್ತಾ ಇರ್ತಾನೆ, ಎಲ್ಲೋ ಹೋಗ್ತಾನೆ, ಎಲ್ಲೋ ಮಾಡ್ತಾನೆ, ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾವ್ರೆ, ಏನೂ ಆಗಿಲ್ಲ. ನೀವು ನಿಮ್ಗೆ ಏನು ದುಡ್ಡು ಕೊಟ್ಟು ಅಂತಲೇ ಲೆಕ್ಕ ಇಲ್ಲ. ನಾನು ಓಡಾಡಿ ದುಡ್ಡು ಕೊಡಲಿಲ್ಲ ನಿಮಗೆ, ನನಗೆ ಇಷ್ಟು ಚೆನ್ನಾಗಾಗಿದೆ, ನನಗೇನು ಹೇಳ್ಬೇಕಂತಲೇ ಅರ್ಥ ಆಗಲ್ಲ ಅಂತಾರೆ. ನಾವಿದೆಲ್ಲ ಗೆಸ್ ಮಾಡೋಕ್ಕಾಗಲ್ಲ. ಅವರು ಗೆಜೆಟೆಡ್ ಆಫೀಸರು, ಬುದ್ಧಿ ಇರ್ತಕ್ಕಂಥ ವ್ಯಕ್ತಿ. ಈ ಕೆಟ್ಟ ಆತ್ಮಗಳು ಅವ್ರ ಮನಸ್ಸನ್ನ ನೋವು ಮಾಡಿ ಅವ್ರಿಗೆ ತೊಂದರೆ ಕೊಟ್ಟು ಅವ್ರ ಕೆಲಸನೇ ಬಿಟ್ಟು ಹೊರಗಡೆ ಬರಬೇಕು. ಒಂದು ಆತ್ಮಕ್ಕೆ ಎಷ್ಟು ಶಕ್ತಿ ಇರ್ತಿದೆ ಅನ್ನೋದು ಈ ವಿಡಿಯೋ ಮುಖಾಂತರ ನೋಡಬೇಕು. ಒಂದು ಆತ್ಮ ಮನಸ್ಸು ಮಾಡಿದ್ರೆ ಒಬ್ಬ ಗೆಜೆಟೆಡ್ ಆಫೀಸರ್ನೂ ಮನೇಲಿ ಕುಂಡ್ರಿಸ್ತಿದೆ ಅನ್ನೋದಕ್ಕೆ ಈ ವಿಡಿಯೋ ತುಂಬ ಸಾಕ್ಷಿ ಆಗುತ್ತೆ. ಯಾಕಂದರೆ ನಾನು ಇರೋದೇ ಹಿಂಗೆ, ನನಗಿಷ್ಟೇ ತೊಂದರೆ, ಹಾಸ್ಪಿಟ್ಲು ಪೂಜೆ ಅಂದ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ಒಂದು ದಿನ ಒಂದು ಹೆಚ್ಚು ಕಮ್ಮಿಯಾಗಿ ಪ್ರಾಣ ಬಿಡಬೇಕು, ಇಲ್ಲಾಂದರೆ ಮೂಲೆ ಸೇರ್ಕೋಬೇಕು. ಜೀವನ ಇವರು ಮುಂಚೆ ಬಂದಿದ್ದಿದ್ರೆ ತೆಗೆದಿದ್ರೆ ಇವತ್ತು ಹೇಳ್ತಾರೆ, ನಾನು ಕೆಲಸ ಬಿಡ್ತಿರಲಿಲ್ಲ ಗುರುಗಳೇ, ಇನ್ನೂ ನನಗೆ ಟೈಮ್ ಇದೆ, ಕೆಲಸ ಬಿಡ್ತಾ ಇರಲಿಲ್ಲ, ಏನು ನನ್ನ ಗ್ರಾಚಾರ ಸರಿ ಇಲ್ಲ, ಆ ಟೈಮಲ್ಲಿ ನಾನು ಏನು ಮಾಡಿದ್ರು ನನಗೆ ಮನಸ್ಸೇ ಇಲ್ಲ ಡ್ಯೂಟಿಗೆ ಹೋಗೋದಕ್ಕೆ. ಸುಮ್ಮನೆ ಡ್ಯಾಮೇಜ್ ಆಗೋಯ್ತು. ನೋಡಿಗ ಒಂದು ಆತ್ಮ ಒಬ್ಬ ಒಳ್ಳೆ ಆಫೀಸರ್ನು ಮೈಂಡ್ ವರ್ಕ್ ಮಾಡಿ ಕೆಲಸದಿಂದ ಬಿಡಿಸಿ 4 ಗೋಡೆ ಮಧ್ಯೆ ಕುಂಡ್ರಿಸ್ತು ಅಂತಂದರೆ ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತ ಯೋಚನೆ ಮಾಡಿ. ಅದೇ ವೀಕ್ ಮಾಡಾದ್ಮೇಲೆ ಇವ್ರ ಕೈಯಲ್ಲಿ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಇದು ಮನೋರೋಗ ಅಲ್ಲ, ಹೌದು, ಮನೋರೋಗ ಅಲ್ಲ. ಮನೋರೋಗಕ್ಕೆ ಟ್ಯಾಬ್ಲೆಟ್ ತೊಗೊಂಡ್ರು ನರಗಳು ವೀಕ್ ಆಗಿದೆ. ಈಗ ಡಾಕ್ಟ್ರುಗಳಲ್ಲೆಲ್ಲ ತೋರಿಸಿದ್ದಾರೆ, ಎಲ್ಲ ಚೆಕ್ ಮಾಡಿದ್ರು, ಬಾಯಿಗೆ ಬಂದಂಗೆ ಬೈತಾರೆ ಡಾಕ್ಟ್ರುಗಳಿಗೆ. ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ, ಯಾವನಿಂದ ಏನು ಮಾಡೋಕ್ಕಾಗಿಲ್ಲ. ಅದೇ ಅವ್ರಿಗೆ ಅನುಭವದ ವಿಚಾರಗಳು ತುಂಬ ಐತೆ, ತುಂಬ ಇದೆ. ಸುಮಾರು ಹೊತ್ತು ಮಾತಾಡ್ತಾರೆ. ಓಪನ್ ಆಗಿ ಹೇಳಿದ್ರು, ನೀವು ಎಲ್ಲಿ ಕರಿತೀರಾ ನಿಮ್ಮ ಪರವಾಗಿ ನಾನು ಬಂದು ಮಾತಾಡ್ತೀನಿ, ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ ಸರ್, ನನ್ನ ಮನಸ್ಸು ಬೇಜಾರಾಗಿದ್ದು ಸರ್, ನಾನೇ ವೀಡಿಯೋಗಳು ಸ್ಟಾಪ್ ಮಾಡ್ತೀನಿ ಹಿಂಗೆ ಹೇಳಿದೆ. ಇಲ್ಲ ಸ್ವಾಮಿ, ಕೈ ಮುಗಿತೀನಿ, ದಯವಿಟ್ಟು ನೀವು ವೀಡಿಯೋ ಸ್ಟಾಪ್ ಮಾಡಿಬಿಡಿ, ನೀವು ಸ್ವದೇಶ್ ಮೀಡಿಯಾದಲ್ಲಿ ಕೂತಿದ್ರಿಂದ ನನಗೆ ನಂಬರ್ ಸಿಕ್ತು, ನೀವು ದಯವಿಟ್ಟು ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಸರ್, ಎಷ್ಟು ಜನ ರಿಕ್ವೆಸ್ಟ್ ಮಾಡ್ತಾರೆ, ಎಷ್ಟು ಜನ ಕೇಳ್ಕೊತಾರೆ. ಮೊನ್ನೆ ಲಾಸ್ಟ್ ವೀಡಿಯೋಗಳಲ್ಲಿ ಸುಮಾರು ತುಂಬ ಪವರ್ಫುಲ್ಲು ಕಷ್ಟಪಟ್ಟು ನಾನು ಮಾಡಿದಂಥ ವೀಡಿಯೋಗಳು ವ್ಯೂವರ್ಸ್ ಬಂದಿಲ್ಲ ಅಂದಾಗ ನನಗೆ ತುಂಬ ನೋವಾಯಿತು. ಈ ಸರಿ ವೀಡಿಯೋ ಒಂದು 2-3 ತಿಂಗಳು ಮಾಡೋದೇ ಬೇಡ, ಸ್ಟಾಪ್ ಮಾಡಬೇಕಂತಲೇ ಮನಸ್ಸು ಮಾಡಿದೆ. ಆದರೆ ಒಂದು 10-15 ಜನ ಫೋನ್ ಮಾಡಿದ್ರು, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಸರ್, ನೀವು ವೀಡಿಯೋ ಸ್ಟಾಪ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ, ಕೇಳ್ಕೊತಾರೆ. ಒಳ್ಳೇದಾಗಿರೋರು ಅಲ್ಲ ಸರ್, ಈಗ ಕೇಳ್ತಾರೆ, ಏನು ಮಾಡೋದು? ನಮ್ಮ ವಿಚಾರಗಳು ಬಂದು ಜನಗಳಿಗೆ ಖುಷಿ ಪಡೋ ಥರ ವಿಚಾರ ಅಲ್ಲ, ಮತ್ತು ಇದನ್ನು ನೋಡಲೇಬೇಕು ಅನ್ನೋ ಥರ ಇಲ್ಲ. ಇದು ಬಂದು ಎಂಟರ್ಟೈನ್ಮೆಂಟ್ ವಿಚಾರಗಳಲ್ಲ, ಕಾಮಿಡಿ ವಿಚಾರಗಳಲ್ಲ. ಹೀಗಾಗಿ ಯಾರಿಗೋ ತೊಂದರೆಯಲ್ಲಿರೋರು ಕಡಿಮೆನೇ ಜನ ಈ ಥರದ ವಿಡಿಯೋಗಳು ನೋಡೋದು. ಹಾಗಾಗಿ ಅದು ವ್ಯೂಸ್ ತೊಗೊಂಡಿರಲ್ಲ. ಕೆಲವರು ಇದರಲ್ಲಿ ಏನಾದರೂ ಎಂಟರ್ಟೈನ್ಮೆಂಟ್ ಇರೋ ಥರ ಇಲ್ಲ, ಕಾಮಿಡಿ ಇನ್ನೊಂದು ಇದ್ರೆ ಅವು ಚೆನ್ನಾಗಿ ಹೋಗ್ತಾರೆ. ಸರ್, ನಾನು ಈ ವಿಡಿಯೋ ಮುಖಾಂತರ ಒಂದು ಮಾತಾಡ್ತೀನಿ, ನಾನು ಒಂದು ದಿವಸನೂ ಸುಮ್ಮನೆ ಕೂತಿಲ್ಲ.
ಪ್ರೆಸೆಂಟ್ ಕೆಲಸ ಮಾಡ್ತಾ ಇದ್ದೀರಾ? ಕೆಲಸ ಪ್ರತಿದಿನ ಕೆಲಸ ಬರ್ತಾ ಇದೆ, ನಾನು ಮಾಡ್ತಿದ್ದೀನಿ. ಯಾಕಂದರೆ ನಾನು ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ರಿಸಲ್ಟ್ ಕೊಟ್ಕೊಂಡು ಬಂದಿದ್ದೀನಿ. ಆ ಒಬ್ಬರಿಂದ ಬಾಯಿಗೆ ಒಬ್ಬರಿಂದ ಹೋಗಿ ಇವತ್ತು ಪ್ರತಿಯೊಬ್ಬರೂ ನನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದಾರೆ, ಕಾಂಟ್ಯಾಕ್ಟಲ್ಲಿದ್ದಾರೆ, ಮಾಡ್ತಾ ಇದ್ದೀನಿ. ಆದರೆ ನನಗೆ ಜನಕ್ಕೆ ಮುಟ್ಟಬೇಕು, ಅವ್ರು ಬರೋದು ಬೇಕಾಗಿಲ್ಲ, ಜನಕ್ಕೆ ಮುಟ್ಟಬೇಕು. ಆ ಜನಕ್ಕೆ ಮುಟ್ಟಲಿಲ್ಲ ಅಂದರೆ ಈಗ ನಾನು ಒಂದು ವಿಡಿಯೋ ಕೂತ್ಕೊಳ್ತೀನಿ, ಇವತ್ತು 2 ಲಕ್ಷ ವ್ಯೂವರ್ಸ್ ನಿಮ್ಮ ವಿಡಿಯೋದಲ್ಲಿದ್ದಾರೆ. 2 ಲಕ್ಷದಲ್ಲಿ ಅಟ್ಲೀಸ್ಟು 1,500 ಜನ 1,000 ಜನ ನಾನು ನೋಡಲಿಲ್ಲ ಅಂತಂದಾಗ ಏನಾಗುತ್ತೆ, ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತದೆ. ನಂಗೆ ದುಡ್ಡು ಸಂಪಾದನೆ ಮಾಡೋದು, ಕೇಸ್ ಬರೋದು ಬಿಟ್ಬಿಡಿ, ಅಟ್ಲಿರೋದು 400-500 ಜನ ನೋಡಿದಾಗ ನಾನು ಯಾವ್ದಕ್ಕೆ ಕೂತ್ಕೋವೆ, ಅಲ್ಲಿಗೆ ಜನಕ್ಕೆ ನಾನು ಬೇಡವಾ ಅಂದಾಗ ಏನಾಗುತ್ತೆ, ಬೇಡ ಬಿಡಿ ಸ್ಟಾಪ್ ಮಾಡೋಣ, ಎಷ್ಟು ಜನ ತಾವು ನನ್ನ ನಂಬರ್ ಇದೆ, ದೇವ್ರದ್ದು ಮಾಡ್ದಂಗಾಗಲಿ ಬಿಟ್ಬಿಡಂತ 2-3 ತಿಂಗಳು ನಿಮ್ಮನ್ನು ಕರೀಲೇಬಾರ್ದು ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಸತ್ಯವಾಗ್ಲೂ ಮಾಡ್ಕೊಂಡಿದ್ದೆ. ಆದರೆ ನನ್ನ ಮನಸ್ಸು ಕೇಳಲಿಲ್ಲ. ಯಾರೋ ಒಂದಷ್ಟು ಜನ ಇದು ಮಾಡ್ತಾರೆ, ಅಪೋಸ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ನೋಡಿರಲ್ಲ, ಏನು ಪರಿಸ್ಥಿತಿನೂ ಗೊತ್ತಿಲ್ಲ, ಬಿಡಿ ಅಂದ್ಬಿಟ್ಟು ನಾನೇ ಮನಸ್ಸು ಗಟ್ಟಿ ಮಾಡಿಬಿಟ್ಟು ನಿಮ್ಗೆ ಫೋನ್ ಮಾಡಿ ಗುರುವಾರ ಫ್ರೀ ಇದ್ದೀರಾ ಅಂತ ಕೇಳಿದೆ. ಇಲ್ಲ, ಫೆಸ್ಟಿವಲ್ ಸಿಗ್ಲಿದ್ವು ಲಾಸ್ಟ್ ಟೈಮ್, ಹಬ್ಬಗಳು, ಜಾತ್ರೆ, ಊರ ಹಬ್ಬಗಳು, ಜಾತ್ರೆಗಳು ಎಲ್ಲ ನೋಡೋಷ್ಟು ಟೈಮ್ ಇರಲಿಲ್ಲ. ಲಾಸ್ಟ್ ವೀಕಲ್ಲಿ ಆ ಎಪಿಸೋಡ್ ಬಂದಾಗ ಸುಮಾರು ಪ್ರತಿ ಊರುಗಳಲ್ಲೂ ಇದು ಜಾತ್ರೆಗಳಿತ್ತು. ನಾನು ಹೋಗಿದ್ದೆ ಜಾತ್ರೆಗೆ, ಅಡವೇಶ್ವರ ಮಠಕ್ಕೆ ಹೋಗಿದ್ದೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಇರಲಿ, ಯಾಕಂದರೆ ದೇವ್ರು ಎಷ್ಟು ದಿವಸ ಕೆಲಸ ಮಾಡ್ಬೇಕಂತ ಅಷ್ಟು ದಿವಸ ನಾವು ಆಗಲಿ ನೀವಾಗಲಿ ಮಾಡಲೇಬೇಕು. ಅದರಿಂದ ನಾನು ಹೇಳೋದೇನೆಂದರೆ, ನಿಮ್ಗೆ ಏನಾಗುತ್ತೋ ಬಿಡುತ್ತೋ, ಒಬ್ಬರು ಗೆಜೆಟೆಡ್ ಆಫೀಸರು ಪ್ರತಿಯೊಂದು ತಿಳಿದಂಥವ್ರು ಅವ್ರು ನಮ್ಮ ಬಗ್ಗೆ ಎಷ್ಟು ಮಾತಾಡ್ತಾರೆ ಅಂದರೆ ನಮಗೆ ಎಷ್ಟು ಖುಷಿ ಆಗುತ್ತೆ. ನಾವು ಇದೇ ಕಲ್ತಿದ್ದಕ್ಕೂ ಸಾರ್ಥಕ ಅನ್ನಿಸ್ತದೆ ನನಗೆ. ಇಲ್ಲ, ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದೀರಾ. ಅವರು ತುಂಬ ಪ್ರೀತಿಯಿಂದ ಮಾತಾಡಿದ್ರು, ಮತ್ತು ನಿಮ್ಮ ಒಂದು ಕೆಲಸದನ್ನ ಅವರು ಮೆಚ್ಕೊಂಡವ್ರೆ. ಅಲ್ಲೆಲ್ಲೋ ಕುಂತು ಇಲ್ಲಿರೋ ನನ್ನ ದೇಹದಲ್ಲಿರೋ ನೆಗೆಟಿವ್ನ ರಿಮೂವ್ ಮಾಡಿದ್ದಾರೆ ಅಂದರೆ ಅವರಲ್ಲಿ ಏನೋ ಒಂದು ಅಪಾರವಾದ ಶಕ್ತಿ ಅವ್ರಿಗೆ ಆಗಿದ್ರೇನೆ ಸರ್, ಇಲ್ಲದೆ ಮಾತಾಡೋ ಸಾಧ್ಯನೇ ಇಲ್ಲ. ಅದನ್ನು ಮಾತಾಡವ್ರೆ. ಯಾಕಂದ್ರೆ ನಿಮ್ಮ ಕೆಲಸನೂ ಹಂಗೆ ಇದೆ. ಯಾಕಂದ್ರೆ ನೀವು ಸಿಂಪಲ್ ಆಗಿ ತಿಂಗಳಿಗೆ 30 ಜನಕ್ಕೆ ನಾನು ಅಟೆಂಡ್ ಮಾಡಿದ್ರು ನಾನು ತಗೊಳ್ಳೋದು ಬರೀ 4 ಜನಕ್ಕೆ. ಅದರಲ್ಲೂ ಚೂಸ್ ಮಾಡ್ತೀನಿ. ಅದರಲ್ಲಿ ಇವತ್ತು ಏನು ಮಾಡಿದೆ, ಇನ್ನೊಂದು ಸ್ಪೆಷಲ್ ಕ್ಯಾಂಡಿಡೇಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತಾರೆ. ಅವರು ಸರ್ ಒಂದ್ಸರಿ ಅರವಿಂದ್ ಅವ್ರ ತಂದು ನನಗೆ ಮಾತಾಡಿಸ್ತಾರೆ, ಅವ್ರು ಇದ್ದಿದ್ದರಿಂದ ಇವತ್ತು ನನ್ನ ಮಗಳನ್ನ ಉಳಿಸ್ಕೊಂಡೆ ಅಂದರು. ಸ್ವಾಮಿ, ಹೆಣ್ಮಕ್ಳ ವಿಷಯ ಬಂದಾಗ ಕೆಲವು ಜನ ಅಯ್ಯೋ ವಿಡಿಯೋದಲ್ಲಿ ಮಾತಾಡೋದು ಬೇಡ, ಫೋಟೋ ತೋರಿಸೋದು ಬೇಡ ಅಂತಾರೆ. ನನಗೆ ಯಾತಕ್ಕೆ ಬೇಕು, ಮಾತಾಡೋರು 100 ಜನ ಇದ್ದಾರೆ, ನಾನು ಎಲ್ಲರ ಕೈಲೂ ಮಾತಾಡ್ಸಲ್ಲ. ಬಟ್ ನೀವು ಮಾತಾಡ್ತೀನಿ ಅಂತ ಖುಷಿಯಿಂದ ಕೇಳಿದಾಗ ಖಂಡಿತ ಮಾತಾಡಿಸ್ತೀನಿ. ಸೊ ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಖಂಡಿತ ಸರ್. ಸೊ ವೀಕ್ಷಕರೇ, ಇದೊಂದು ಯಾಕಂದರೆ ಒಬ್ಬರು ಆಫೀಸರು ಅವ್ರ ಜೀವನದಲ್ಲಿ 10 ವರ್ಷದಲ್ಲಿ ಅವರು ಸಾಕಷ್ಟು ಜನಗಳನ್ನ ಸುತ್ತಾಡಿ ಆಸ್ಪತ್ರೆಗಳೆಲ್ಲ ಓಡಾಡಿ ಫೇಲ್ಯೂರ್ ಆಗಿತ್ತು ಜೀವನ ಅವ್ರದ್ದು. ಬಟ್ ಅದನ್ನು ಭಗವಾನ್ ಸರ್ ಅಟೆಂಡ್ ಮಾಡಿ ಬರೀ 4 ದಿವಸದಲ್ಲಿ 80% ರಿಸಲ್ಟ್ ಅವರು ಅಂತೇಳಿ ಹೇಳ್ತಾವ್ರೆ. ಭಗವಾನ್ ಸರ್ ಅದೇನು ಅಂದರೆ ಒಂದು ಆತ್ಮ, ಅದು ದೇಹದಲ್ಲಿ ಇರೋದನ್ನ ಅದು ರಿಮೂವ್ ಮಾಡಿದ ತಕ್ಷಣ ಅದರದ್ದು ಎಫೆಕ್ಟ್ಗಳೇನಿತ್ತು ಅವೆಲ್ಲ ದೇಹದಿಂದ ಆಚೆ ಹೋಯಿತು. ಅವ್ರಿಗೆ ರಿಸಲ್ಟ್ ಅದೇನೆ, ಇಲ್ಲ ಇಷ್ಟು ದಿವಸ ಇದ್ದಿದ್ದು ಎಫೆಕ್ಟ್ ಈಗಿಲ್ಲ, ಆರಾಮಿದೀವಿ ಅಂತ. ಸೊ ಇದು ಪ್ರಾಕ್ಟಿಕಲಾಗಿ ನಾವು ವಿಡಿಯೋಗಳು ಮಾಡ್ಕೊಂತ ರಿಸಲ್ಟ್ ಇರೋರು ಮಾತಾಡಿಸ್ತಾ ನಿಮ್ಮ ಗಮನಕ್ಕೆ ತೊಗೊಂಬರ್ತಾ ಇದ್ದೀವಿ. ಈ ಥರ ತೊಂದರೆಯಲ್ಲಿರೋರಿಗೆ ಇದು ಹೆಲ್ಪ್ ಆಗಬೇಕು ಅಂತ. ಸೊ ನೆಕ್ಸ್ಟ್ ಕೂಡ ಇದೇ ಥರದ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ.